ನೀಲು ಪರವಾಗಿಲ್ಲ ಕಣೆ, ಅಪರೂಪಕ್ಕೆ ತಿಂಡಿ ಚೆನ್ನಾಗಿ ಮಾಡಿದೀಯ. ಅತ್ತೆ, ಅದು ಅವ್ರು ಮಾಡಿದ್ದಲ್ಲ, ನಾನು ಮಾಡಿದ್ದು. ಛೀ, ಅದಕ್ಕೆ ಒಂಥರ ಇದೆ, ಚೆನ್ನಾಗಿಲ್ಲ. ಯಾಕತ್ತೆ? ಹೆಸರು ಬದಲಾಗಿದ ತಕ್ಷಣ ರುಚಿ ಬದಲಾಗೋಯ್ತಾ? ಇಲ್ಲ, ನಾನು ನಿಜಾನೇ ಹೇಳ್ತಿರೋದು, ತಿಂಡಿ ಏನು ಚೆನ್ನಾಗಿಲ್ಲ. ನನಗೆ ಈ ತಿಂಡಿ ಬೇಡ. ಪರವಾಗಿಲ್ಲ ಬಿಡಿ ಅತ್ತೆ, ನೀವು ಬೇಡ ಅಂದ್ರು ತಿನ್ನೋರು ತುಂಬಾ ಜನ ಇದ್ದಾರೆ. ಸಿಂಚನ, ನಿನಗೆ ತಿಂಡಿ ಇಷ್ಟ ತಾನೆ? ಓ ಭಾವನಾ, ತಿಂಡಿ ಸಖತ್ತಾಗಿದೆ. ಚೆನ್ನಾಗಿದ್ರೆ ಇರೋದನ್ನೆಲ್ಲ ನೀನೇ ತಿನ್ನು. ಅವ ತಿಂಡಿ ಚೆನ್ನಾಗಿರುವಾಗ ಯಾರಾದರೂ ಹಠ ಮಾಡ್ತಾರಾ? ರುಚಿಯಾಗಿರ್ಬೇಕಾದ್ರೆ ಶಿವನೇ ಅಂತ ತಿನ್ಬಿಡ್ಬೇಕು. ಯಾರೋ ಬೇಡದೇ ಇರೋರು ಮಾಡಿರೋ ತಿಂಡಿನ ತಿನ್ನೋ ಗತಿ ನನ್ಗಿನ್ನೂ ಬಂದಿಲ್ಲ. ಅತ್ತೆ, ನಾನು ಬೇರೆ ಯಾರೋ ಅಲ್ಲ, ನಿಮ್ ಕಿರಿ ಸೊಸೆ ಭಾವನಾ. ಅತ್ತೆಗೆ ಯಾಕೆ ಈ ರೀತಿ ಹಿಂಸೆ ಕೊಡ್ತಾ ಇದ್ದೀರಾ? ಅವ್ರಿಗೆ ನೆಮ್ಮದಿ ಆಗಾದ್ರೂ ತಿನ್ನಕ್ ಬಿಡಿ. ಏನ್ ನಿಲ್ಲು ಅವ್ರೆ, ಅವ್ರು ತಿನ್ಬಾರ್ದು ಅಂತ ನಾನೇ ಕೈ ಹಿಡ್ದಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ. ಅತ್ತೆ ಹ್ಞೂ ಅನ್ಲಿ, ನಾನು ಕೈ ತುತ್ತು ಮಾಡಿ ತಿನ್ನಿಸ್ತೀನಿ ಅವ್ರಿಗೆ. ನಮ್ಮಮ್ಮ ಅದನ್ನು ಕಲ್ಸಿದ್ದಾರೆ. ತಿನ್ಸ್ಲಾ ಅತ್ತೆ? ನೀನ್ ಮಾಡಿರೋದನ್ನೇ ತಿನ್ನಲ್ಲ ಅಂದ್ಮೇಲೆ ಇನ್ನು ನೀನ್ ತಿನ್ಸಿದ್ದನ್ನ ನಾನು ತಿಂತೀನಾ? ಅಂತ ಕರ್ಮ ನನ್ಗೇನು ಬಂದಿಲ್ಲ. ಅತ್ತೆ, ನೀವೇ ಕೈ ತುತ್ತು ಹಾಕಿ, ಖುಷಿಯಾಗಿ ತಿಂತೀನಿ. ಬೇಡ ನೋಡು, ಹೀಗೆಲ್ಲ ಮಾಡಿ ನನ್ನ ಕೋಪ ಬರ್ಸ್ಬೇಡ, ಆಮೇಲೆ ನಾನು ಸುಮ್ಮನಿರಲ್ಲ. ಹೋಗಿಲ್ಲಿಂದ. ನೀವು ತಿಂಡಿ ತಿನ್ನೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ. ನೀಲು ಅವರೇ, ನೀವೇ ಅತ್ತೆಗೇನಾದರೂ ಮಾಡಿಕೊಡಿ. ನನಗೆ ಯಾರು ಮಾಡಿರೋ ತಿಂಡಿನೂ ಬೇಡ, ನನ್ನ ತಿಂಡಿನ ನಾನೇ ಮಾಡ್ಕೊಳ್ತೀನಿ. ನಾನು ಸಹಾಯ ಮಾಡ್ಲಾ? ಬಿಡೆ ದಾರಿನ. ಮೇಡಮ್ ಅವರೇ, ಯಾಕೆ ಸುಮ್ಮನೆ ಒಬ್ಬರ ಹತ್ರ ಕಿರಿಕಿರಿ ಮಾಡ್ಕೋತಿದ್ರಾ? ಇದು ಕಿರಿಕಿರಿ ಅಲ್ಲ ಸಿದ್ದು ಅವರೇ, ಪ್ರೀತಿ. ಕೆಲವರು ಪ್ರೀತಿನ ಹೀಗೆ ವ್ಯಕ್ತಪಡಿಸ್ಕೋತಾರೆ. ನೀವು ಆರಾಮಾಗಿರಿ, ಟೆನ್ಷನ್ ತಗೋಬೇಡಿ. ತಿಂಡಿ ತಿನ್ನಿ, ನಾನು ಅತ್ತೆ ಒಟ್ಟಿಗೆ ತಿಂಡಿ ಮಾಡ್ತೀವಿ. ಯಪ್ಪ ದೇವರೇ, ಈ ಅತ್ತೆ ಸೊಸೆ ನಡುವೆ ಏನು ನಡೀತಿದೆ ಅನ್ನೋದು ಅರ್ಥನೇ ಆಗ್ತಿಲ್ಲ. ಅರ್ಥ ಮಾಡ್ಕೊಂಡು ನೀನೇನು ಮಾಡ್ತೀಯಪ್ಪ? ನೆಮ್ಮದಿಯಾಗಿ ತಿಂಡಿ ತಿಂದು ಎದ್ದೇಳು. ಕರೆಕ್ಟಾಗಿ ಹೇಳಿದೆ ಕಣೆ. ಲಕ್ಷ್ಮಿ, ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಕ್ತು ಅಂತ ನಿನಗೆ ಖುಷಿ ಆಗ್ತಿರ್ಬೇಕಲ್ಲ? ಹೌದು ಕಣೆ, ಪಾಪ ಎಷ್ಟೋ ಜನ ಹಗಲು ರಾತ್ರಿ ಕಷ್ಟಪಟ್ಕೊಂಡು ದುಡಿತಾರೆ. ಆದರೆ ಅವ್ರಿಗೆ ಸಂಬಳ ಕೊಡಬೇಕಾದ್ರೆ ಎಷ್ಟು ಸತಾಯಿಸ್ತಾರೆ ಗೊತ್ತೇನೆ? ಅವ್ರಿಗೂ ಮನೆ, ಸಂಸಾರ, ಮಕ್ಕಳು ಇದ್ದಾರೆ ಅನ್ನೋದು ಅವ್ರಿಗೆ ಅರ್ಥನೇ ಆಗೋದಿಲ್ಲ. ನಮ್ಮ ಕೇಟ್ರರು ನೋಡು, ಕೆಲಸ ಆದ ತಕ್ಷಣ ಸಂಬಳನ ಕೊಟ್ಬಿಟ್ರು. ಲಕ್ಷ್ಮಿ, ನಿನ್ನ ಬಾಯಲ್ಲಿ ಸಂಬಳ ಅಂತ ಕೇಳೋದಕ್ಕೆ ಬೇಜಾರಾಗುತ್ತೆ ಕಣೆ.